ಸೋನು ನಿಗಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಅವರನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕನ್ನೋ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಸದ್ಯಕ್ಕೆ ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿರುವಂತಹ ಉಮೇಶ್ ಬಣ್ಗಾರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಫಿಲಂ ಚೇಂಬರ್ ಅಲ್ಲಿ ಒಂದು ಮಹತ್ವದ ಸಭೆಯನ್ನ ಮಾಡಲಾಯಿತು. ಅದರಲ್ಲಿ ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ ಜೊತೆಗೆ ಮ್ಯೂಸಿಕ್ ಡೈರೆಕ್ಟರ್ ಅಸೋಸಿಯೇಷನ್ ಇಂದ ಕೂಡ ಬಂದಿದ್ರು. ಈ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು ಅಂತ ಹೇಳಿ? ಮೇಡಮ್, ಬಹಳಷ್ಟು ಜನಗಳ ಒಂದು ಅಭಿಪ್ರಾಯ ಬ್ಯಾನ್ ಅಂತಕ್ಕಂಥದ್ದಿತ್ತು. ನಾವು ಸಂಘ ಸಂಸ್ಥೆಗಳಲ್ಲಿ ಇಲ್ಲಿ ಕೂತ್ಕೊಂಡು ಬ್ಯಾನ್ ಅನ್ನೋ ಪದನ ನಾವು ಬಳಸಾಗಿಲ್ಲ ಮೇಡಮ್. ನಾವೇನು ಹೇಳ್ಬೋದು, ಅಸಹಕಾರ ಅಂದರೆ ಶಾಶ್ವತವಾಗಿ ಅಸಹಕಾರ ತೋರಿಸಿದ್ರೆ ಅದು ಇಟ್ ಈಸ್ ನಥಿಂಗ್ ಬಟ್ ಎ ಬ್ಯಾನ್. ಸೊ ಆ ಪದ ಬಳಕೆ ನಾವು ಮಾಡೋ ಹಾಗಿಲ್ಲ. ಭಾಳಷ್ಟು ಜನದ ಅಭಿಪ್ರಾಯನೂ ಕೂಡ ಅಸಹಕಾರ ಅಂತಲೂ ಇತ್ತು. ಒಬ್ಬರು ಇಬ್ಬರು ನಮಗೆ ಇಲ್ಲ ಬ್ಯಾನ್ ಮಾಡಲೇಬೇಕು ಅನ್ನೋಂಥದ್ದಂದ್ರು. ಬ್ಯಾನ್ ಅದು ನಥಿಂಗ್ ಬಟ್ ಬ್ಯಾನ್. ಸರ್, ಇವತ್ತು ಮ್ಯೂಸಿಕ್ ಡೈರೆಕ್ಟರ್ ಅನ್ನ ಕರೆಸಿ ಮಾತಾಡಿಸುವಂತ ಒಂದು ಸಭೆ ಇದ್ದಿದ್ದು. ಬಟ್ ಧರ್ಮವಿಶ್ ಮತ್ತೆ ಶಮಿತಾ ಮಲ್ನಾಡ್ ಅವರು ಬಿಟ್ರೆ ಬೇರೆ ಯಾರು ಕೂಡ ಅಲ್ಲಿ ಇರ್ಲಿಲ್ಲ. ಗಾಯಕಿ ಶಮಿತಾ ಮಲ್ನಾಡು, ಮ್ಯೂಸಿಕ್ ನಿರ್ದೇಶಕರಾಗಿರುವಂತ ಧರ್ಮವಿಶ್ ಬಿಟ್ರೆ ಬೇರೆ ಯಾರು ಕೂಡ ಡೈರೆಕ್ಟರ್ಗಳು ಇರ್ಲಿಲ್ಲ, ಮ್ಯೂಸಿಕ್ ಡೈರೆಕ್ಟರ್. ಯಾಕೆ ಮೇಡಮ್? ಏನಾಗಿದೆ, ನಿನ್ನೆ ಅವರು ವೆಬಿನಾರ್ ಅಲ್ಲಿ ಎಲ್ಲ ಮಾತಾಡ್ಕೊಂಡಿದ್ದಾರೆ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಇನ್ಕ್ಲೂಡಿಂಗ್ ಸಾಧು ಕೋಕಿಲ್ ಅವರೇ ಅಧ್ಯಕ್ಷರು ಇವಾಗ. ಸೊ ಅವರೆಲ್ಲ ಸೇರಿಕೊಂಡು ಮಾತಾಡಿದಂಥ ಒಂದು ವಿಚಾರವನ್ನು ಕಾರ್ಯದರ್ಶಿಗಳಾದಂಥ ಧರ್ಮವೀರ್ ಕಡೆಯಿಂದ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ಸೊ ಅಲ್ಲಿ ನಡೆದಂಥ ಅಷ್ಟು ವಿಚಾರಗಳನ್ನು ಅವರು ಇಲ್ಲಿ ಪ್ರಚುರಪಡಿಸಿ ಸಭೆಯಲ್ಲಿ ಈ ರೀತಿಯಾದಂತಹ ತೀರ್ಮಾನವನ್ನು ನಾವು ತಗೊಂಡಿದ್ದೀವಿ. ಸೊ ಅದನ್ನು ಈಗ ಸಭೆಯಲ್ಲಿ ತಮ್ಮ ಗಮನಕ್ಕೆ ತರಲಿಕ್ಕೋಸ್ಕರ ನಾವು ಬಂದಿದ್ದೀವಿ ಅನ್ನೋದನ್ನು ಅವರು ಓಪನ್ ಆಗಿ ಹೇಳಿದ್ರು ಮೇಡಮ್. ಅದು ಒಂದು ಅಸೋಸಿಯೇಷನ್ ತಗೊಂಡಿರ್ತಕ್ಕಂಥ ತೀರ್ಮಾನ, ಬರೀ ಧರ್ಮ ಅವರು ತಗೊಂಡಿರ್ತಕ್ಕಂಥ ತೀರ್ಮಾನ ಅಲ್ಲ. ಸರ್, ಈಗ ಇಂಥ ಒಂದು ಸಮಸ್ಯೆಗಳು ಅಂತ ಬಂದಾಗ ಮಾತೃ ಸಂಸ್ಥೆ ಫಿಲಂ ಚೇಂಬರ್ ಅಲ್ಲಿ ಮೀಟಿಂಗ್ಗಳು ನಡೆಯೋದು ಸಹಜ. ಆ ಸಂದರ್ಭದಲ್ಲಿ ಸಾಕಷ್ಟು ಅಂಗಸಂಸ್ಥೆಗಳು ಭಾಗಿಯಾಗುತ್ತೆ. ನಿರ್ದೇಶಕರ ಸಂಘ ಆಗ್ಲಿ, ನಿರ್ಮಾಪಕರ ಸಂಘ ಆಗ್ಲಿ, ಕಲಾವಿದರ ಸಂಘ ಆಗ್ಲಿ, ಮ್ಯೂಸಿಕ್ ಅಸೋಸಿಯೇಷನ್ ಸಂಘ ಆಗ್ಲಿ, ಪ್ರತಿಯೊಂದು ನಡೆಯುತ್ತೆ. ಬಟ್ ಈ ಸಮಯದಲ್ಲಿ ಕಲಾವಿದರ ಸಂಘದಿಂದ ಯಾಕೆ ಯಾರು ಬಂದಿಲ್ಲ? ಕಲಾವಿದರ ಸಂಘದ ಕಾರ್ಯದರ್ಶಿಗಳು ಅಧ್ಯಕ್ಷರಿಗೆ ನಾವು ಫೋನಲ್ಲಿ ಮಾತಾಡಿದ್ದೀವಿ ಮೇಡಮ್. ಅವ್ರು ನೀವು ಮಾತೃ ಸಂಸ್ಥೆ ಏನೇ ತೀರ್ಮಾನ ತಗೊಂಡ್ರು ಕೂಡ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತಕ್ಕಂಥದ್ದನ್ನ ಅವ್ರು ಹೇಳಿದ್ದಾರೆ. ಸರ್, ಭದ್ರಾಗಿರೋದು ಒಂದು ಮಾತು, ಬಟ್ ಕಲಾವಿದರ ಸಂಘ ಯಾವುದೇ ರೀತಿಯಲ್ಲಿ ಮಾತೃ ಸಂಸ್ಥೆ ವಾಣಿಜ್ಯ ಮಂಡಳಿಯಲ್ಲಿ ಸಭೆ ನಡಿಬೇಕಾದ್ರೆ ಯಾರು ಕೂಡ ಬರಲ್ಲ. ಯಾಕೆ ಬರಲ್ಲ? ಯಾಕೆ ಬಂದಿಲ್ಲ? ಯಾಕೆ ಮೇಡಮ್? ಬಂದಿದ್ದಾರೆ, ಸುಮಾರು ಸರಿ ಬಂದಿದ್ದಾರೆ. ಕಲಾವಿದರು ಬಂದಿದ್ದಾರೆ, ಕಲಾವಿದರ ಸಂಘನೂ ಕೂಡ ಬಂದಿದೆ. ಆದರೆ ಅನಿವಾರ್ಯ ಅದು ತತ್ಕ್ಷಣದಲ್ಲಿ, ಯಾಕಂದರೆ ಎಲ್ಲ ಪದಾಧಿಕಾರಿಗಳು ಬಾಂಬೆಗೆ ಹೋಗಿದ್ದರು. ಸೊ ಬಾಂಬೆಯಿಂದ ಬಂದಿದ್ದು ಅವ್ರದ್ದು ತಡವಾಯಿತು. ಸೊ ನಿನ್ನೆ ಎಲ್ಲ ಶನಿವಾರ ಬಂದು ಭಾನುವಾರ ನಿನ್ನೆ ಬಂದಿದ್ದಾರೆ. ಸೊ ಇವತ್ತು ಅದಕ್ಕೆ ತತ್ಕ್ಷಣದಲ್ಲಿ ಕರೆದಿದ್ದರಿಂದ ಅವ್ರವ್ರ ಕೆಲಸದ ಮೇಲೆ ಅವರು ಇದ್ರು. ಬಟ್ ಎಲ್ಲರೂ ಅವ್ರ ಅಭಿಪ್ರಾಯಗಳನ್ನು ದೂರವಾಣಿ ಮೂಲಕ ಅಧ್ಯಕ್ಷರ ಜೊತೆಯಲ್ಲಿ ಮಾತಾಡಿದ್ದಾರೆ. ಸರ್, ಅಭಿಪ್ರಾಯ ಯಾರು ಬೇಕಾದ್ರೂ ತಿಳಿಸಬಹುದು. ಪ್ರೆಸೆನ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಹಿಂದೆ ಸಾಕಷ್ಟು ಸಂದರ್ಭದಲ್ಲಿ ಮೀಟಿಂಗ್ಗಳಾದಂತ ಸಂದರ್ಭದಲ್ಲಿ ಕೂಡ ಕಲಾವಿದರ ಸಂಘ ಮಾತ್ರ ಆಬ್ಸೆನ್ಸ್ ಆಗುತ್ತೆ. ಪದೇ ಪದೇ ಈ ರೀತಿ ನಡೆಯೋದು ಎಷ್ಟು ಸರಿ ಹಂಗಿದ್ರೆ? ಮೇಡಮ್, ಈಗ ನಾವು ಇದೇ ಒಂದು ವಾರದಲ್ಲಿ ಮತ್ತೆ ಆಡಿಯೋ ಕಂಪನಿ ಓನರ್ಗಳನ್ನು ಕೂಡ ಹಾಗೇನೇ ಇವತ್ತು ನಿರ್ದೇಶಕರು, ನಿರ್ಮಾಪಕರು, ಮಾತೃ ಸಂಸ್ಥೆ ಎಲ್ಲ ಇತ್ತು. ಆಡಿಯೋ ಕಂಪನಿ ಮತ್ತು ಕಲಾವಿದರ ಸಂಘ ಪ್ರತಿಯೊಬ್ಬರನ್ನೂ ಕರೆಸಿ ಇನ್ನೊಂದು ವಾರದಲ್ಲಿ ಅದಕ್ಕೆ ಇನ್ನೊಂದು ಮಾತರವಾದಂಥ ತೀರ್ಮಾನಗಳನ್ನ ತಗೊತೀವಿ ಮೇಡಮ್. ಸರ್, ಇವತ್ತಿನ ಚರ್ಚೆಯಲ್ಲಿ ಅಸಹಕಾರ ನೀತಿಯನ್ನ ಜಾರಿಗೆ ತಂದಿರುವಂತದ್ದು. ಒಂದು ವೇಳೆ ಮುಂದಿನ ದಿವಸಗಳಲ್ಲಿ ಅದಕ್ಕೊಂದು ಇಷ್ಟು ನಿರ್ದಿಷ್ಟ ಅವಧಿ ಟೈಮ್ ಡ್ಯೂರೇಷನ್ ಏನಾದ್ರೂ ಇದೆಯಾ, ಅಥವಾ ಪರ್ಮನೆಂಟ್ ಆಗಿ ಅವರನ್ನ ಬ್ಯಾನ್ ಮಾಡೋದಾ ಕನ್ನಡ ಚಿತ್ರರಂಗದಿಂದ? ಹೆಂಗೆ? ಆಸ್ ಇಟ್ ಈಸ್ ಇವಾಗ ಪರ್ಮನೆಂಟ್ ಅಸಹಕಾರ ಅಂತಾನೆ ಇದೆ ಮೇಡಮ್. ಆದರೆ ಇನ್ನೊಂದು ವಾರದಲ್ಲಿ ಈಗ ತಾವೇನು ಹೇಳಿದ್ರಿ, ಕಲಾವಿದರ ಸಂಘ ಇಲ್ಲ ಅಂತ ಹೇಳಿದ್ರಿ, ಅವ್ರನ್ನೂ ಕನ್ಸಿಡರ್ ಮಾಡಿಕೊಂಡು ಅವ್ರನ್ನೂ ಕರ್ಕೊಂಡು ಅವ್ರ ಬಾಯಿಂದನೂ ಏನು ಬರುತ್ತೆ ಅನ್ನೋದನ್ನ ತಿಳ್ಕೊಂಡು ಮತ್ತೊಮ್ಮೆ ನಾವು ನಿಮ್ಮ ಮಾಧ್ಯಮದ ಮುಂದೆ ಎಲ್ಲ ವಿಚಾರಗಳನ್ನ ತಿಳಿಸ್ತೀವಿ ಮೇಡಮ್. ಬಟ್ ಇದು ಪರ್ಮನೆಂಟ್ ಆಗಿ ಅಸಹಕಾರನೇ. ಸರ್, ಇನ್ನೊಂದೆಡೆ ಈ ಒಂದು ಘಟನೆ ನಡೆದ ನಂತರ ಅಥವಾ ಹಿಂದೆ ನಡೆಯೋ ಮುಂಚೆನೆ ಒಂದಿಷ್ಟು ನಿರ್ಮಾಪಕರು ಅಡ್ವಾನ್ಸ್ ಆಗಿ ಸೋನು ನಿಗಮ್ಗೆ ಕೊಟ್ಟಿರ್ತಾರೆ. ಹಾಡಕ್ಕೋಸ್ಕರ ದುಡ್ಡು ಕೊಟ್ಟಿರ್ಬೋದು, ಅಥವಾ ಕೆಲವು ಸಿನಿಮಾಗಳು ರಿಲೀಸ್ ಆಗದ್ದು ಹಾಡಿಸೂ ಇರಬಹುದು. ಅಂತ ಸಿನಿಮಾ ತಂಡಗಳ ಪರಿಸ್ಥಿತಿ ಜೊತೆಗೆ ಅಂತವ್ರಿಗೆ ಯಾವ ರೀತಿ ಕ್ರಮ ಕೈಗೊಳ್ತೀರಾ ಅಂತ? ಮೇಡಮ್, ಈಗ ಇದು 1 ತಿಂಗಳು 1.5 ತಿಂಗಳು ನಡೀತಕ್ಕಂಥ ಪ್ರಕ್ರಿಯೆ ಅಲ್ಲ ಮೇಡಮ್. ಒಂದು ಸಾಂಗ್ನ ಹೇಳ್ಸೋಕ್ಕೆ ಅಂತ ಹೋದರೆ ಒಂದು 10 ಮಿನಿಟ್ಸೋ ಒಂದು ಹಾಫ್ ಆನ್ ಅವರಲ್ಲೋ ಅದು ಎಲ್ಲ ಪಕ್ಕ ಆಗುತ್ತೆ. ಆ ರೀತಿ ಅಕಸ್ಮಾತ್ ಯಾವುದನ್ನ ಬ್ಯಾಲೆನ್ಸ್ಗಳು ಉಳ್ಕೊಂಡಿದ್ದೇ ನಿಜ ಆದಲ್ಲಿ ಅವ್ರ ಹಣನ ಅವ್ರು ವಾಪಸ್ ಕೊಡಿಸಿ ಬೇರೆಯವ್ರ ಕಡೆಯಿಂದ ಹ್ಯಾಂಡಲ್ ಮಾಡ್ಸೋಕ್ಕೆ ಏನು ಬೇಕೋ ಆ ಕೆಲಸ ನಾವು ಮಾಡ್ತೀವಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ಉಮೇಶ್ ಬಣ್ಗಾರ್ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ ಪಾವತ್, ಟಿವಿ ಬೆಂಗಳೂರು.